ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ಸೀತಾ ಕಲ್ಯಾಣಕ್ಕೋಸ್ಕರ ಮಿಥಿಲಾ ನಗರಕ್ಕೆ ಆಗಮನ ಮಾಡಿರುವಂಥ ಒಂದು ಮಧುರವಾಗಿರುವಂಥ ಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದ್ದೆ. ಆಗ ಎಲ್ಲರೂ ಒಂದು ಪುರೋಹಿತರು ಮತ್ತು ಮಹರ್ಷಿಗಳೊಂದಿಗೆ ಬಂದಿರುವಂಥ ವಿಶ್ವಾಮಿತ್ರರು ಆ ದಿನ ರಾತ್ರಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರಂತೆ. ಮಾರನೇ ದಿನ ಉದಯಾನೆ ದಶರಥ ಮಹಾರಾಜರೊಂದಿಗೆ ಜನಕ ಮಹಾರಾಜರು ಹೀಗಂತಾರಂತೆ. ಯಾರು? ದಶರಥ ಮಹಾರಾಜರು ಮತ್ತು ಜನಕ ಮಹಾರಾಜರು ಇಬ್ಬರು ಬಂದು ಗುರುಗಳಾಗಿರುವಂಥ ಮಹಾನುಭಾವ ವಿಶ್ವಾಮಿತ್ರರೇ, ನೀವು ಅನುಮತಿ ನೀಡಿದ್ರೆ ನನಗೆ ಎಷ್ಟೋ ಕಾಲದಿಂದ ಪುರೋಹಿತರಾಗಿರುವಂತಹ ವಸಿಷ್ಠ ಮಹರ್ಷಿಗಳು ನಮ್ಮ ಒಂದು ವಂಶದ ಚರಿತ್ರೆ ಬಗ್ಗೆ ಹೇಳ್ತಾರೆ ಅಂತ ಇಲ್ಲಿ ವಿಶ್ವಾಮಿತ್ರರ ಒಂದು ಅನುಮತಿಯನ್ನು ಕೋರ್ತಾರೆ. ಯಾಕೆ ಅಂತಂದ್ರೆ ಶ್ರೀರಾಮ ಆಗೋದಕ್ಕೆ ಸೀತಾರಾಮರ ಕಲ್ಯಾಣ ನಡೆಯೋದಕ್ಕೆ ಪ್ರಧಾನವಾಗಿರುವಂತಹ ಕಾರಣ ಯಾರು ಅಂತಂದ್ರೆ ನಿಶಬ್ದವಾಗಿ ಗುರು ವಿಶ್ವಾಮಿತ್ರರು. ಅದಕ್ಕೋಸ್ಕರ ಗುರು ಹಿರಿಯರು ಅಂತ ನಮ್ಮ ಮದುವೆಗಳಲ್ಲಿ ಬಹಳನೇ ಉಪಯೋಗ ಮಾಡ್ತೀವಿ. ಅದಕ್ಕೋಸ್ಕರ ಗುರು ಹಿರಿಯರ ಆಶೀರ್ವಾದ ಇರಬೇಕು ಅಂತ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ವಸಿಷ್ಠ ಮಹರ್ಷಿಗಳು ಹೀಗೆ ಹೇಳೋದಕ್ಕೆ ಮೊದಲಿಡ್ತಾರಂತೆ. ಅಂದರೆ ತಮ್ಮ ಬಗ್ಗೆ ತಾವು ಹೇಳ್ಕೊಂಡ್ರೆ, ಅಂದರೆ ನಮ್ಮ ತಾತನ ಬಗ್ಗೆ ಆಗಲಿ ನಮ್ಮ ತಂದೆ ಬಗ್ಗೆ ಆಗಲಿ ನಾನು ಯಾವುದಾದ್ರೂ ಲೋಪದೋಷ ಇದ್ರೂ ನಾನು ಹೇಳೋದಿಲ್ಲ, ಆಯ್ತಾ. ಆದರೆ ಇಲ್ಲಿ ಕುಲಪುರೋಹಿತರು ಬ್ರಹ್ಮಜ್ಞಾನಿಗಳಾಗಿರುವಂಥ ವಸಿಷ್ಠರು ಹೇಳಿದ್ರೆ ಇಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ತಮ್ಮನ್ನು ತಾವು ಹೊಗಳ್ಕೊಳ್ಳುವಂಥದ್ದು ಒಂದು ದೋಷ ಅಂತ ಕೂಡ ನಮ್ಮ ಶಾಸ್ತ್ರದಲ್ಲಿ ಇದೆ. ಅದಕ್ಕೋಸ್ಕರನೇ ದಶರಥ ಮಹಾರಾಜರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಸಿಷ್ಠ ಮಹರ್ಷಿಗಳಿಗೆ ಈ ಜವಾಬ್ದಾರಿಯನ್ನು ಒಪ್ಪಿಸ್ತಾರೆ. ಆಗ ವಸಿಷ್ಠ ಮಹರ್ಷಿಗಳು ರಾಮನ ಒಂದು ವಂಶ ಚರಿತ್ರೆಯನ್ನು ಹೇಳೋದಕ್ಕೆ ಮೊದಲಿಡ್ತಾರೆ. ಅಯೋಧ್ಯ ನಗರವನ್ನು ಪರಿಪಾಲಿಸುವಂತಹ ದಶರಥ ಮಹಾರಾಜರ ಪೂರ್ವಿಕರ ಬಗ್ಗೆ ಹೇಳೋದಕ್ಕೆ ವಸಿಷ್ಠರು ಮೊದಲಿಡ್ತಾರಂತೆ. ಮೊದಲು ಬ್ರಹ್ಮದೇವರು ಜನ್ಮಿಸ್ತಾರಂತೆ. ಬ್ರಹ್ಮದೇವರಿಂದ ಮರೀಚಿ ಜನ್ಮಿಸ್ತಾನಂತೆ. ಮರೀಚಿಯಿಂದ ಕಶ್ಯಪನಿಂದ ಸೂರ್ಯನಿಂದ ಮನುವಿನಿಂದ ಇಕ್ಷ್ವಾಕುವಿಗೆ ಕುಕ್ಷಿಗೆ ವಿಕುಕ್ಷಿಗೆ ಬಾಣನಿಗೆ ಅನರಣ್ಯನಿಗೆ ಪೃಥುವಿಗೆ ತ್ರಿಶಂಕುಗೆ ಧುಂದುಮಾರನಿಗೆ ಮಾಂದಾತನಿಗೆ ಧ್ರುವಸಂಧಿಗೆ ಮಾಂದಾತನಿಗೆ ಸುಸಂಧಿಗೆ ಧ್ರುವಸಂಧಿ ಮತ್ತು ಪ್ರಸೇನಜಿತ್ ಅನ್ನುವಂಥ ಇಬ್ಬರು ಮಕ್ಕಳು ಇರ್ತಾರಂತೆ. ದೊಡ್ಡವನಾಗಿರುವಂಥ ಧ್ರುವಸಂಧಿ ಭರತ ಮತ್ತು ಭರತನಿಗೆ ಹಸಿತ ಅನ್ನೋವರೆಗೂ ರಾಜ್ಯ ಪರಿಪಾಲನೆ ನಡೆಯುತ್ತಂತೆ. ಈ ಹಸಿತ ಐಹೈ ಮತ್ತು ತಲಾಂಜ ಮತ್ತು ಶತಬಿಂದು ಅನ್ನುವಂಥ ವಂಶದವರೊಂದಿಗೆ ಯುದ್ಧ ಮಾಡಿ ಸೋತೋಗ್ಬಿಡ್ತಾರಂತೆ. ನಂತರ ಆತ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಟ್ಟು ತನ್ನ ಇಬ್ಬರ ಹೆಂಡತಿಯೊಂದಿಗೆ ಹೋಗ್ತಾರಂತೆ. ಇದರಲ್ಲಿ ಒಬ್ಬ ಹೆಂಡತಿ ಗರ್ಭವನ್ನು ಧರಿಸಿ ಇನ್ನೊಬ್ಬ ಹೆಂಡತಿಗೆ ಸಂತಾನ ಆಗೋದಿಲ್ಲ ಅಂತೆ. ಬೇರೆ ಒಬ್ಬ ಹೆಂಡತಿ ಸಂತಾನ ಆಗಲಿಲ್ಲ ಅಂತಂದು ಮತ್ತೊಬ್ಬ ಹೆಂಡತಿ ಮೇಲೆ ವಿಷ ಪ್ರಯೋಗ ಮಾಡ್ತಾಳಂತೆ. ಆಗ ಅಲ್ಲಿ ಬಂದಿರುವಂಥ ಚವನ ಮಹರ್ಷಿ, ಚವನ್ಪ್ರಶ್ ಅಂತ ಬರ್ತಾ ಇರುತ್ತಲ್ವ, ಒಂದು ಅಷ್ಟು ವರ್ಷಗಳ ಹಿಂದೆ ಬಹಳ ಫೇಮಸ್ ಆಗಿತ್ತು ಚವನ್ಪ್ರಶ್ ಅನ್ನುವಂಥ ಏನು ಆಯುರ್ವೇದಿಕ್ ಒಂದು ಮೂಲಿಕೆ. ಚವನ ಮಹರ್ಷಿ ಬಂದ್ಬಿಟ್ಟು ಆ ಒಬ್ಬ ಹೆಂಡತಿ ಹೊಟ್ಟೆಯಲ್ಲಿರುವಂಥ ಪಿಂಡ ಸಂಹಾರ ಆಗದಲೇ ಯಾರು ಎರಡನೇ ಹೆಂಡತಿ ವಿಷ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ವಿಷ ಪ್ರಯೋಗ ನಡೆದ್ರು ಏನು ಸಾಯದಲ್ಲಿ ವಿಷದೊಂದಿಗೆ ಜನ್ಮಿಸಿರೋದ್ರಿಂದ ಸಗರ ಅಂತಂತಾರೆ. ಗರ ಅಂತಂದ್ರೆ ವಿಷ, ಸ ಅಂತಂದ್ರೆ ವಿಷ ಇಲ್ಲದೆ ಇರುವಂಥದ್ದು. ಈ ಸಗರ ಚಕ್ರವರ್ತಿಗೆ ಇಬ್ಬರು ಹೆಂಡತಿಯರು. ಒಬ್ಬ ಹೆಂಡತಿಗೆ 60,000 ಜನ ಹುಟ್ಟುತ್ತಾರೆ. ಇನ್ನೊಬ್ಬ ಹೆಂಡತಿಗೆ ವಂಶೋದ್ಧಾರಕನಾಗಿರುವಂಥ ಒಬ್ಬ ಹುಟ್ಟುತ್ತಾನೆ. ಕಪಿಲ ಮಹರ್ಷಿ ಒಂದು ಆಗ್ರಹಕ್ಕೆ, ಗಂಗಾವತರಣದಲ್ಲಿ ನೀವೆಲ್ಲರೂ ಕೇಳೇ ಇರ್ಬೋದು, ಕಪಿಲ ಮಹರ್ಷಿ ಆಗ್ರಹಕ್ಕೆ ಏನು 60,000 ಸಗರರು ಕೂಡ ಏನು ಬೂದಿ ಆಗ್ಬಿಡ್ತಾರೆ. ಮತ್ತೊಬ್ಬ ಹೆಂಡತಿಯ ಮಗ ಅಸಮಂಜಸನಿಗೆ ಅಂಶುಮಂತನಿಗೆ ದಿಲೀಪನಿಗೆ ಭಗೀರಥನಿಗೆ ಕಾಕುತ್ಸನಿಗೆ ರಘುವನಿಗೆ
ಪ್ರವೃದ್ಧ ಒಂದು ಬಾರಿ ಪ್ರವೃದ್ಧ ಧರ್ಮ ತಪ್ಪಿ ಪ್ರವರ್ತಿಸಿರೋದ್ರಿಂದ ಯಾರು ವಸಿಷ್ಠ ಮಹರ್ಷಿ ಆತನನ್ನು ಶಪಿಸ್ತಾರೆ. ಆಗ ರಾಜ ಕೂಡ ತಿರುಗಿ ವಸಿಷ್ಠರನ್ನು ಶಪಿಸೋಣ ಅಂತಂದ್ರೆ ಆತನ ಹೆಂಡತಿ ಏನೋ ಬುದ್ಧಿ ಹೇಳ್ತಾರಂತೆ. ಆಗ ಕುಲಗುರುಗಳನ್ನು ಶಪಿಸಬಾರ್ದು ಅಂತ ಅಂದ್ಕೊಂಡು ಆಗಿನ ತನಕ ತನ್ನ ಕಮಂಡಲದಲ್ಲಿ ಇರುವಂತ ನೀರನ್ನು ತಗೊಳ್ತಾರೆ. ಆಗ ಆ ನೀರು ಎಲ್ಲಿ ಸೃಷ್ಟಿಯಲ್ಲಿ ಹಾಕಿದ್ರು ಜೀವಿಗಳು, ಸೂಕ್ಷ್ಮ ಜೀವಿಗಳಿಗೂ ಕೂಡ ಅದು ಅಪಕಾರ ಆಗುತ್ತೆ ಅಂತ ತನ್ನ ಕಾಲ ಮೇಲೆ ತಾನು ಹಾಕೊಳ್ತಾನಂತೆ. ಅದಕ್ಕೆ ಆತನನ್ನು ಕಲ್ಮಾಶಪಾದ ಅಂತ ಅಂತಾರಂತೆ. ಪ್ರವೃದ್ಧನಿಗೆ ಶಂಕನಿಗೆ ಸುದರ್ಶನಿಗೆ ಅಗ್ನಿವರ್ಣನಿಗೆ ಶೀಘ್ರಗುರುವಿಗೆ ಮರುವಿಗೆ ಪ್ರಶುಕ್ರನಿಗೆ ಅಂಬರೀಷನಿಗೆ ನಹುಷನಿಗೆ ಯಯಾತನಿಗೆ ನಭಾಗನಿಗೆ ಅಜ ಮಹಾರಾಜನಿಗೆ ದಶರಥರಿಗೆ ರಾಮಲಕ್ಷ್ಮಣ ಭರತ ಶತ್ರುಘ್ನರು. ಇದು ದಶರಥರ ವಂಶ. ಈ ವಂಶದಲ್ಲಿ ರಾಜರು ಎಷ್ಟೋ ಸಾವಿರ ವರ್ಷಗಳು ರಾಜಪಾಲನೆ ಮಾಡಿಬಿಟ್ಟು ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಅಂತಂದ್ರೆ ನಾವಿಲ್ಲಿ ಒಂದು ತಿಳ್ಕೊಬೇಕಾಗತ್ತೆ. ವಂಶ ಚರಿತ್ರೆ ಅಂತಂದ್ರೆ ನಮಗೂ ಕೂಡ ಈ ಥರನೇ ನಮ್ಮ ತಾತ ಮುತ್ತಂತಂದರು, ಆ ತಾತಂದರು, ಅವರ ಮುತ್ತಾತಂದರ ತಂದೆಯವರು, ಇದು ನಾವು ಪ್ರಶ್ನಿಸ್ಕೋಬೇಕಾಗುತ್ತೆ. ಇವಾಗ ನಮ್ಮ ತಂದೆ ಹೆಸರು ಗೊತ್ತಿರುತ್ತೆ, ಅವ್ರ ತಂದೆ ಹೆಸರು ಗೊತ್ತಿರುತ್ತೆ. ಅಬ್ಬಬ್ಬ ಅಂತಂದ್ರೆ ನಮ್ಮ ಮುತ್ತಾತನ ಹೆಸರು ಗೊತ್ತಿರುತ್ತೆ, ಅವ್ರ ತಂದೆ ಹೆಸರು ಗೊತ್ತಿರೋದಿಲ್ಲ. ನಮಗೆ ಆ ವಂಶ ಚರಿತ್ರೆ ಬೇಕಾಗುತ್ತೆ. ಯಾಕೆ ಅಂತಂತಂದ್ರೆ ಕೆಲವಷ್ಟು ಕ್ರತುಗಳು ಪಿತೃ ಕಾರ್ಯ ಮಾಡಬೇಕಾದ್ರೆ ನಾವು, ಇಲ್ಲ ಅಂತಂದ್ರೆ ಬೇರೆ ಬೇರೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 5 ತಲೆಮಾರಿನ ಜನರ ಹೆಸರನ್ನು ಹೇಳಿ, ತಾತ ಮತ್ತು ಅಜ್ಜಿಯಂದಿರ ಹೆಸರನ್ನು ಹೇಳಿ, ಇಲ್ಲ ಅಂತಂದ್ರೆ 7 ತಲೆಮಾರು ಹೇಳಿದ್ರೆ ಇನ್ನೂ ಒಳ್ಳೇದು ಅಂತ ಪುರೋಹಿತರು ಕೇಳ್ತಾ ಇರ್ತಾರೆ. ಆಗ ನಮ್ಗೆ ಗೊತ್ತಿಲ್ಲ ಅಂತಂತಂದು ನಾವು ಲೈಟಾಗಿ ತೊಗೊಂಡ್ಬಿಡ್ತೀವಿ. ಅಂತಂದ್ರೆ ನಮ್ಮ ಪಿತೃದೇವತೆಗಳ ಹೆಸರು ನಮ್ಗೆ ತಿಳಿದೇ ಇರುವಂಥದ್ದು ದ್ರೋಹನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಅವರಿಂದ ನಾವು ಒಂದು ಜೆನೆಟಿಕಲ್ ಇದು ಬಂದಿರುತ್ತೆ. ಏನು, ನಮ್ಮ ಕೂದಲಾಗ್ಲಿ, ನಮ್ಮ ಬಣ್ಣವಾಗ್ಲಿ, ನಮ್ಮ ಬುದ್ಧಿ ಆಗ್ಲಿ, ನಮ್ಮ ಆರೋಗ್ಯ ಆಗ್ಲಿ, ಇವೆಲ್ಲವೂ ನಮ್ಮ ಪಿತೃಗಳಿಂದ ಬಂದಿರುವಂತ ಸಂಕ್ರಮಿಸಿರುವಂತ ಒಂದು ಬಳವಳಿನೇ ಆಗಿರುತ್ತೆ. ಇವ್ರನ್ನ ಕೊಟ್ಟಿರುವಂಥವ್ರು ಈ ಶರೀರ ಅನ್ನುವಂಥದ್ದು ಇಲ್ಲ ಅಂತಂತಂದ್ರೆ ನಾವ್ ಏನ್ ಸಾಧನೆ ಮಾಡೋದಕ್ಕಾಗುತ್ತೆ? ನೋಡ್ರಿ, ನಮ್ಮ ತಾತನ, ನಮ್ಮ ಮುತ್ತಾತ ಕಣ್ಣಿಗೆ ರೆಪ್ಪೆ ತರ ಕಾಪಾಡ್ಕೊಂಡು ದೊಡ್ಡವ್ರು ಮಾಡಿರೋದಕ್ಕೆ ನಮ್ಮ ತಂದೆ ಬಂದಿರೋದು. ನಮ್ಮ ತಾತ ನಮ್ಮ ತಂದೆನ ಜಾಗ್ರತೆಯಿಂದ ಕಾಪಾಡ್ಕೊಂಡು ಬೆಳೆಸಿರೋದ್ರಿಂದ, ಅಜ್ಜಿ ತಾತ ಬೆಳೆಸಿರೋದ್ರಿಂದನೇ ಇವತ್ತು ನಮ್ಗೆ ಪ್ರೀತಿ ತೋರಿಸುವಂತ ತಂದೆ, ನಮ್ಗೆ ದುಡ್ದಾಕುವಂತ ತಂದೆ, ನಮ್ಮ ಜೀವನವನ್ನು ನಿಲ್ಲಿಸುವಂತ ತಂದೆ ಆಗ್ಲಿ ತಾಯಿಯಂದ್ರಾಗ್ಲಿ ಏನು ಇಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಕಳೆದೋಗಿರುವಂತ ಒಂದು ತಲೆಮಾರಿನ ಒಂದು ಎಷ್ಟು ತ್ಯಾಗ ಇರುತ್ತೆ. ಅವರ ತ್ಯಾಗದ ಮೇಲೆ ನಮ್ಮ ಜೀವನ ನಿಂತಿರುತ್ತಲ್ಲ. ಈ ಕನಿಷ್ಠ ಪಕ್ಷ ಈ ಕೃತಜ್ಞತೆಗಾದ್ರೂ ಅಟ್ಲೀಸ್ಟ್ ಅವರ ಹೆಸರು ನಾವು ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಈಗ ಯಾರಪ್ಪ ಹೇಳ್ತಾರೆ ಅಂತಂದ್ರೆ ಇರ್ತಾರೆ, ಮನ್ಸಿದ್ರೆ ಮಾರ್ಗ ಇರುತ್ತೆ. ಏನು ಆ ಥರ ನಾವು ನಮ್ಮ ತಾತ ಮುತ್ತಾತಂದರ ಹೆಸರನ್ನು ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ಅವ್ರ ಮಕ್ಕಳಿಗೆ ನಮ್ಮ ಹೆಸರನ್ನು ಹೇಳ್ತಾರೆ. ನಾವು ಇಲ್ಲೇನು ಶಾಶ್ವತವಾಗಿ ಏನು ಇರೋದಿಲ್ಲ. ಆದರೆ ಕನಿಷ್ಠ ಪಕ್ಷ ಒಂದು 4 ತಲೆಮಾರುಗಳಿಗೆ ನಮ್ಮ ಹೆಸರು ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಈ ದೇಹ ಯಾವತ್ತೂ ಶಾಶ್ವತ ಅಲ್ಲ. ಆತ್ಮ ಅನ್ನುವಂಥ ಸ್ಥಿತಿಯಲ್ಲೇ ನಾವು ಶಾಶ್ವತವಾಗಿರ್ತೀವಿ. ಆತ್ಮ ಅನ್ನುವಂಥ ಸ್ಥಿತಿಯಲ್ಲಿ ವಂಶದ ಏನು ಇದು ಯಾವುದು ಒಂದು ಹೆಸರು ಮತ್ತೆ ಗೋತ್ರ ಕೂಡ ಗೊತ್ತಿರಬೇಕು. ಬಹಳಷ್ಟು ಜನಕ್ಕೆ ನಮ್ಮ ಗೋತ್ರ ಕೂಡ ಗೊತ್ತಿರೋದಿಲ್ಲ. ಆ ಗೋತ್ರ ಗೊತ್ತಿಲ್ಲದೆ ಇರುವಂಥವ್ರು ಕಶ್ಯಪ ಗೋತ್ರ ಅಂತ ಕೂಡ ಹೇಳ್ಬೇಕಾಗುತ್ತೆ. ಕನಿಷ್ಠ ಪಕ್ಷ ಹೆಸರಾದ್ರೂ ಹೆಸರು ಗೊತ್ತಿಲ್ಲಪ್ಪ, ಅದನ್ನ ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಗೋತ್ರ ಆದ್ರೂ ಹೇಳಿದ್ರೆ ನಮ್ಮ ಪಿತೃದೇವತೆಗಳಿಗೆ ಎಲ್ಲರಿಗೂ ನಾವು ಮಾಡಿಸುವಂತ ಏನು ಅನ್ನದಾನ ಆಗ್ಲಿ, ಪೂಜೆ ಆಗ್ಲಿ, ಅರ್ಚನೆ ಆಗ್ಲಿ, ರಥ ಆಗ್ಲಿ, ಅವ್ರು ಫಸ್ಟ್ ಅವ್ರಿಗೆ ಸದ್ಗತಿ ನೀಡ್ಲಿ ಅಂತಂತಾನೆ ಮಂತ್ರಗಳು ಹೇಳ್ತಾರೆ. ನಮ್ಗೇನಪ್ಪ ಅಂತಂದ್ರೆ ನಮ್ಮ ಕರ್ಮ ಏನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಾ ಇರುವಂತ ಮಂತ್ರಗಳಿಗೆ ಒಂದಕ್ಕೂ ನಮ್ಗೆ ಅರ್ಥ ಗೊತ್ತಾಗೋದಿಲ್ಲ. ಅಬ್ಸರ್ವ್ ಮಾಡಿದ್ರೆ ಅಷ್ಟು ಇಷ್ಟು ಕಷ್ಟಪಟ್ಟರೆ ಅರ್ಥ ಆಗುತ್ತೆ. ಆದ್ರೆ ಅವ್ರು ಏನೋ ಹೇಳ್ತಾ ಇದ್ದಾರೆ ಪುರೋಹಿತರು, ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಾವು ಅಂತ ಅನ್ನೋ ತರ ಇರ್ತೀವಿ. ಆಯ್ತಾ? ನಂತರ ಈ ಮಾತನ್ನು ಕೇಳಿ ಎಷ್ಟೋ ಸಂತೋಷ ಪಡ್ತಾರಂತೆ. ಆಗ ನಮ್ಮ ವಂಶದ ಬಗ್ಗೆ ಕೂಡ ಹೇಳ್ರಿ ಅಂತ ಶತಾನಂದರನ್ನು ಯಾರು ಜನಕ ಮಹಾರಾಜರು ಇದು ಮಾಡ್ತಾರೆ, ಹೇಳ್ತಾರೆ. ಆಗ ವಿದೇಹ ವಂಶದಲ್ಲಿ ಮೊದಲು ಹುಟ್ಟಿ ಈ ವಂಶದಲ್ಲಿ ಮೊದಲನವನು ಮಿನಿಗೆ
ಈ ಮಿನಿ ಚಕ್ರವರ್ತಿ ಏನು ಅಂತಂತಂದ್ರೆ ಈತನಿಗೂ ನಮ್ಮ ದೇಹಕ್ಕೂ ಒಂದು ಅವಿನಾಭಾವವಾಗಿರುವಂಥ, ದೇಹದ ಒಂದು ಭಾಗಕ್ಕೂ ಅವಿನಾಭಾವವಾಗಿರುವಂಥ ಸಂಬಂಧವಿದೆ. ಈ ಮಿನಿ ಚಕ್ರವರ್ತಿ ಏನು ದೇಹ ಬಿಡುವಂತ ಒಂದು ಸಂದರ್ಭದಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರಂತೆ. ನಿನ್ಗೆ ಏನಪ್ಪಾ ವರ ಬೇಕು, ಕೊನೆ ಉಸಿರಲ್ಲಿ ಇದೆಯಾ ಅಂತಂದ್ರೆ, ನನ್ನ ಪ್ರಜೆಗಳು ಅಂತಂತಂದ್ರೆ ನನಗೆ ಬಹಳ ಇಷ್ಟ, ಅದಕ್ಕೋಸ್ಕರ ನನ್ನ ಪ್ರಜೆಗಳಿಗೆ ರೆಪ್ಪೆ ಹೊಡೆಯುವಂತ ಒಂದು ಶಕ್ತಿಯಾಗಿ ನಾನಿರ್ಬೇಕು. ಇವತ್ತು ನಾವು ರೆಪ್ಪೆ ಹೊಡಿತಾ ಇದೀವಿ ಅಂತಂದ್ರೆ ಸೀತಮ್ಮನ ಒಂದು ವಂಶಸ್ಥರಿಂದ, ನಿಮಿ ಚಕ್ರವರ್ತಿಯಿಂದ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನಿಮಗೆ ಮಿತಿ ಆತ ನಿರ್ಮಿಸಿರುವಂಥದ್ದೇ ಮಿಥಿಲಾ ನಗರ. ಮಿತಿಗೆ ಉದಾನ ವಸುಗೆ ಶಂಖಕರ್ಣ, ಶಂಖಕರ್ಣಗೆ ಸುಕೇತು, ಸುಕೇತುಗೆ ದೇವರಾತ, ದೇವರಾತನ್ಗೆ ಬೃಹದ್ರಾತನ್ಗೆ ಶೂರ ಮಹಾವೀರ ಅನ್ನುವಂಥ ಇಬ್ಬರು ಮಕ್ಕಳು. ಮಹಾವೀರನಿಗೆ ಸುಧೃತಿಗೆ ದುಷ್ಟಕೇತುವಿಗೆ ಅರಿಶ್ವಂತನಿಗೆ ಮರುವಿಗೆ ಪ್ರತಿದಾತನಿಗೆ ಕೀರ್ತಿದಾತನಿಗೆ ದೇವವಿಡುಗೆ ವಿಭಡನಿಗೆ ಮಹೀದ್ರತನಿಗೆ ಕೀರ್ತಿದಾತನಿಗೆ ಮಹಾರೋಮನ್ಗೆ ಸ್ವರ್ಣರೋಮನ್ಗೆ ಹರ್ಷರೋಮನ್ಗೆ ಜನಕ ಮತ್ತು ಕುಶಧ್ವಜ ಕುಶಧ್ವಜ ಅನ್ನುವಂಥ ಇಬ್ಬರು ಮಕ್ಕಳಿರ್ತಾರೆ. ಜನಕ ಮಹಾರಾಜರಿಗೆ ಸೀತಮ್ಮ ಅಯೋನಿಜ ಆಗಿ ಲಭಿಸಿರ್ತಾಳೆ. ನಂತರ ಊರ್ಮಿಳೆ ಹುಟ್ಟಿದಳೆ ಅಂತ ಜನಕ ಮಹಾರಾಜನ ಬಗ್ಗೆ ಹೇಳ್ತಾರಂತೆ. ಆಗ ಏನೋ ಜನಕ ಮಹಾರಾಜರು ತನ್ನ ತಮ್ಮನಾಗಿರುವಂಥ ಕುಶಧ್ವಜರನ್ನು ಕರ್ಕೊಂಬರ್ರಿ ಅಂತಂತ ಬೇರೆ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾರಲ್ಲ, ಆದೇಶ ಕೊಡ್ತಾರಂತೆ. ಆಗ ಯಾರು ಕುಶಧ್ವಜನು ಬಂದ ನಂತರ ನನ್ನ ಇಬ್ಬರು ಕುಮಾರ್ತೆಯರನ್ನು ಸೀತಾ ಮತ್ತು ಊರ್ಮಿಳರನ್ನು ನಿಮ್ಮ ಮಕ್ಕಳಾಗಿರುವಂಥ ರಾಮ ಲಕ್ಷ್ಮಣರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ತಮ್ಮನಾಗಿರುವಂಥ ತಮ್ಮನ ಮಕ್ಕಳಾಗಿರುವಂಥ ಶ್ರುತಿಕೀರ್ತಿಯನ್ನು ಶತ್ರುಘ್ನನಿಗೆ, ಮಾಂಡವಿಯನ್ನು ಭರತನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಜನಕರು ದಶರಥರ ಹತ್ರ ಅಂತಾರಂತೆ. ದಶರಥರು ಎಷ್ಟೋ ಸಂತೋಷದಿಂದ ಒಪ್ಕೊಳ್ತಾರಂತೆ. ಆಗ ಒಪ್ಕೊಳ್ತಾರಂತೆ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಏನು ಅಂತಂದ್ರೆ, ಜನಕ ಮಹಾರಾಜರ ಒಂದು ನಿಸ್ವಾರ್ಥವಾಗಿರುವಂಥ ಪ್ರೀತಿ ಸೀತಮ್ಮನ ಮೇಲೆ ಅಂತಂದ್ರೆ, ಸೀತಮ್ಮ ಅಯೋನಿಜಾಗಿ ಸಿಗ್ತಾರೆ. ಆ ನಂತರ ಊರ್ಮಿಳಾ ಅವ್ರಿಗೆ ಮಗಳಾಗಿ ಜನ್ಮಿಸ್ತಾಳೆ. ಈ ಯಾವುದು ಶಿವಧನಸ್ಸನ್ನು ವೀರ್ಯ ಶುಲ್ಕವಾಗಿ ಅಂತಂದ್ರೆ ವೀರಾದಿ ವೀರನೇ ಅದನ್ನು ಎತ್ತೋದಕ್ಕಾಗುತ್ತೆ ಅಂತಂತಂದು ಗೊತ್ತಾಗುತ್ತೆ. ಅಂತಹ ವೀರಾದಿ ವೀರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗಳಾಗಿರುವಂತ ಊರ್ಮಿಳಾಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ಬೇಕೆ ವಿನಃ ಸೀತಮ್ಮ ಸಿಕ್ಕಿರುವಂತ ಮಗಳಿಗೆ ಕೊಟ್ಟು ವಿವಾಹ ಮಾಡ್ಬೇಕು ಅಂತ ಅನ್ಕೋಬಾರ್ದಾಗ ಈ ಕಾಲದಲ್ಲಾಗಿದ್ರೆ ಹಂಗೆ ಮಾಡ್ತಾ ಇದ್ರು. ಆದ್ರೆ ಅವರು ರಾಜರ್ಷಿ ಅಂತಂದ್ರೆ ತನ್ನ ರಾಜ್ಯವನ್ನು ಯಾವುದೇ ವ್ಯಾಮೋಹ ಇಲ್ದಲೆ ಯಾವುದೇ ಮಹಾಭಾರತದಲ್ಲಿ ಜನಕ ಮಹಾರಾಜರದು ಮತ್ತೆ ಅವರ ಗುರುಗಳದು ಒಂದು ಬಹಳ ದೊಡ್ಡದೇ ಕಥೆ ಇದೆ. ಯಾವ ಥರ ಅವರು ಭ್ರಾಂತಿ ಇಲ್ದಲೆ, ದೇಹದ ಮೇಲೆ ಭ್ರಾಂತಿ ಇಲ್ದಲೆ, ಎಷ್ಟು ಅಂತಂದ್ರೆ ಒಂದು ತಾವರೆ ಎಲೆ ಮೇಲೆ ನೀರಿನ ಬಿಂದು ಹೇಗಿರುತ್ತೆ ಅದರ ಮೇಲಿರುತ್ತೆ, ಆದ್ರೆ ಅಂಟ್ಕೊಂಡಿರೋದಿಲ್ಲ. ಆ ಥರ ರಾಜ್ಯವನ್ನು ಮಾಡುವಂಥವ್ರು ಯಾರು ಮಹಾಜ್ಞಾನಿಗಳಾಗಿರುವಂಥ ಜನಕ ಮಹಾರಾಜರಂತೆ. ಇದಕ್ಕೆ ನಾವು ಅವರು ನಮಸ್ಕಾರ ಮಾಡಬೇಕಾಗುತ್ತೆ. ಸೀತಮ್ಮನ ವೀರಶುಲ್ಕವಾಗಿ ಪ್ರಕಟಣೆ ಮಾಡಿರುವಂಥದ್ದು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗಳಿಗೆ ಮಾಡಿಲ್ಲ, ಇಲ್ಲಿ ಇದು ಮಾಡ್ತಾರಂತೆ. ಆಗ ನಂತರ ಕುಶಧ್ವಜನು ಅಂತಂತಂದ್ರೆ ತಮ್ಮನ ಒಂದು ಮಕ್ಕಳು ತನ್ನ ಮಕ್ಕಳಂತೆ ಅಂತಂದ್ರೆ, ಈಗಿನ ಕಾಲದಲ್ಲಿ ಇವೆಲ್ಲ ಮಠಮಾಯ ಆಗೋಗಿದೆ ಬಿಟ್ರೆ ನಮ್ಮ ತಾತ ಕಾಲದಲ್ಲಿ ಇವು ಒಂದು ಸ್ವಲ್ಪ ಜೀವಂತವಾಗಿದ್ರು. ಅಂತಂದ್ರೆ ಅಣ್ಣ ತಮ್ಮಂದ್ರ ಮಕ್ಕಳು ಅಂತಂದ್ರೆ ನಮ್ಮ ಮಕ್ಕಳ ತರೇನೆ, ದೊಡ್ಡಪ್ಪ ಚಿಕ್ಕಪ್ಪ ಅಂತಂದ್ರೆ ಏನೋ ತಮ್ಮ ಒಂದು ತಂದೆ ಸ್ಥಾನವನ್ನೇ ಕೊಟ್ಟು ಅಷ್ಟೇ ಮರ್ಯಾದೆಯಿಂದ ಚಿಕ್ಕಪ್ಪಂದ್ರನ್ನ, ದೊಡ್ಡಮ್ಮಂದ್ರನ್ನ, ಅಜ್ಜಿ ತಾತಂದ್ರ, ಇವೆಲ್ಲ ಒಂದು ಕುಟುಂಬದ ನೈತಿಕತೆ ಬಹಳಷ್ಟು ಕಾಲ ಆಗ್ಬಿಟ್ಟಿದೆ. ಇವಾಗಿನ ಕಾಲದ ಮಕ್ಕಳಿಗೆ ಹೇಳಿದ್ರೆ ಈ ತರ ಇರ್ತಾ ಇದ್ರ ಅಂತಂತ ಆಶ್ಚರ್ಯದಿಂದ ಮುಖವನ್ನು ನೋಡುವಂತ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಆಯ್ತಾ? ಆಗ ಏನು ಸ್ವತಂತ್ರಿಸಿ
ತನ್ನ ಮಕ್ಕಳೇ ಅಂತ ಅಂದ್ಕೊಂಡು ಚಿಕ್ಕವನಾಗಿರೋದ್ರಿಂದ ನಾವು ನಿರ್ಣಯ ತಗೊಬೋದು. ನನ್ನ ತಮ್ಮನ ಮಕ್ಕಳ ಆದ್ರೆ ಏನು, ನನ್ನ ಮಕ್ಕಳಾದ್ರೆ ಏನು ಅಂತಂತಂದು ಅಲ್ಲಿ ದಶರಥರನ್ನು ನಿಮ್ಮ ಇನ್ನೂ ಇಬ್ಬರ ಮಕ್ಕಳಿಗೆ, ಭರತ ಮತ್ತು ಶತ್ರುಘ್ನರಿಗೆ ನನ್ನ ತಮ್ಮನ ಮಕ್ಕಳನ್ನು ಮದುವೆ ಮಾಡ್ಕೊಳ್ರಿ ಅಂತ ಕೇಳಿದ್ದಾರೆ. ಇದು ಅಣ್ಣ ತಮ್ಮಂದರಿಗೆ ಇರಬೇಕಾಗಿರುವಂತ ಒಂದು ಅನುಬಂಧ. ಅಣ್ಣನ ಮನೆಯಲ್ಲಿ ಮಗಳ ಮದುವೆ ನಡೀತಾ ಇರುತ್ತೆ, ತಮ್ಮ ಕೇಳ್ತಾನೆ ನನ್ಗೇನ್ ಕೆಲಸ ಇದೆ ಅಲ್ಲೋಗಿ ಅಂತ ಕೇಳ್ತಾರೆ. ಅಂತಂದ್ರೆ ನಿನ್ನ ಮಗಳು ಬೇರೆ ಅಲ್ಲಯ್ಯ, ನಿನ್ನ ಅಣ್ಣನ ಮಗಳು ಬೇರೆ ಅಲ್ಲಯ್ಯ, ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇವು ಅಂತಂದ್ರೆ ಒಂದು 3-4 ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾ ಇರ್ತೀನಿ. ರಾಮಾಯಣ, ಭಾರತ, ಭಾಗವತಗಳು ಯಾವತ್ತಾದ್ರೆ ನಮ್ಮ ಸಮಾಜದಲ್ಲಿ ಎರೇಸ್ ಅಂತಂದ್ರೆ ಅವು ನಮ್ಮ ಜೀವನದ ಒಂದು ಭಾಗವಾಗಿ ಇರ್ಲಿಲ್ವೋ, ಇಂತಹ ನೈತಿಕತೆಗಳು, ಕುಟುಂಬದ ಒಂದು ಸಹಕಾರ, ಒಗ್ಗಟ್ಟು ಎಲ್ಲ ಹೋಗ್ಬಿಟ್ಟಿದೆ. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಯಾರ್ಯಾರು ಇಷ್ಟ ಅವ್ರವ್ರದ್ದೇ. ಅಂತಂದ್ರೆ ತಂದೆ ತಾಯಿ ಇಷ್ಟಪಟ್ಟು ತಂದೆ ತಾಯಿ ನೋಡಿರುವಂತ ಮದುವೆ ಮಾಡ್ಕೊಂಡವ್ರಂತವ್ರೆ ಇವಾಗ ಕೊರತೆ ಆಗ್ಬಿಡ್ತಾ ಇದ್ದಾರೆ. ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಬಂದು ನೀವು ನಿಂತ್ಕೊಂಡು ಮದುವೆ ಮಾಡ್ರಿ ಅಂತ ಹೇಳುವಂತ ಕಾಲ ಈ ಕಾಲ. ನಾನು ಹೇಳುವಂಥದ್ದು ಬಹಳ ಹಿಂದಿನ ಕಾಲ ಅಂತ ಹೇಳ್ಕೊಡ್ರಿ. ಮತ್ತೆ ಇಂಥ ಸಮಾಜ ನಮ್ಮ ಭಾರತ ದೇಶದಲ್ಲಿ ಬರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನು ಭಗವಂತ ಅಂತ ಅಂದ್ಕೊಂಡ್ರೆ ಯಾವ್ದಾದ್ರು ಸಾಧ್ಯ ಆಗುತ್ತೆ. ಹಳೆಯದೆಲ್ಲ ಏನೋ ಕೆಟ್ಟದು ಅಲ್ಲ, ಹೊಸದೆಲ್ಲ ಒಳ್ಳೆಯದು ಅಲ್ಲ. ಆಯ್ತಾ? ಮತ್ತೆ ರಾಮಾಯಣದಲ್ಲಿ ಮುಂದೆ ಹೊರಿತೀನಿ, ಮುಂದೆ ಇದು ಮಾಡ್ತೀನಿ, ಮುಂದಕ್ಕೆ ಹೋಗೋಣಂತೆ. ನಂತರ ದಶರಥ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗ್ಬಿಟ್ಟು ಗೋದಾನ ಮಾಡಿಸ್ತಾರಂತೆ, ಪಿತೃ ಕಾರ್ಯಗಳನ್ನು ಮಾಡಿಸ್ತಾರಂತೆ. ಈ ಮದುವೆಯಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿಸ್ತಾರೆ. ಅಂತಂದ್ರೆ ಅಲ್ಲಿ ಈಗಿನ ಕಾಲದ ಥರ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇರಲಿಲ್ಲ, ಡೆಕೋರೇಷನ್ಗಳೇ ಇರಲಿಲ್ಲ, ಬಫೆಟ್ ಸಿಸ್ಟಮ್ಗಳು ಇರಲಿಲ್ಲ, ಏನೋ ಚಪ್ಪಲಿ ಹಾಕ್ಕೊಂಡು ಲಗ್ನ ಪತ್ರಿಕೆ ಬರೆಸುವಂಥದ್ದು, ಏನೇನೋ ಮದುವೆಯಲ್ಲಿ ಮದುವೆ ಕ್ರತು ಅಂತಂದ್ರೆ ಅದು 100 ವರ್ಷಕ್ಕೆ ಸಂಬಂಧಿಸಿರುವಂಥದ್ದು ಅಂತದ್ದು ಯಾರು ಅಂದ್ಕೊಳ್ತಾನೆ ಇಲ್ಲ. ಇವಾಗ ಮದುವೆ ಅಂತಂತಂದ್ರೆ ಒಂದು ಶೂಟಿಂಗ್, ಒಂದು ಸಿನಿಮಾ ಶೂಟಿಂಗ್. ಅಲ್ಲಿ ಬೆಸ್ಟ್ ಆಕ್ಟರ್ಸ್ ಯಾರು ಅಂತಂದ್ರೆ ಮದುಮಗ ಮದುಮಗಳು. ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದೋ ಒಂದು ಅಂತಂದ್ರೆ ಅಲ್ಲಿ ಏನೋ 1-2 ಶಾಸ್ತ್ರ ಹೇಳಿದಂಗೆ ಅದು ಕಾಟಾಚಾರಕ್ಕೆ ಇದು ಮಾಡ್ತಾರೆ ವಿನಃ ಬರೀ ಮ್ಯಾಚಿಂಗು ಅಲ್ಲಿ ಏನು ಡೆಕೋರೇಷನ್ಸು, ಮೇಕಪ್ ಇವಕ್ಕೋಸ್ಕರನೇ ಇದು ಮಾಡ್ತಾರೆ ವಿನಃ ಮತ್ತೊಂದಕ್ಕೆ ಯಾವುದಕ್ಕೂ ಪ್ರಾಧಾನ್ಯ ಕೊಡೋದೇ ಇಲ್ಲ. ಈ ಫೋಟೋಗಳು, ಈ ವಿಡಿಯೋಗಳು ತೆಗೆಸ್ಕೊಂಡಿರುವಂಥವ್ರು ಏನೋ ಶಾಸ್ತ್ರ ಸರಿ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ದೇವತೆಗಳು ಬಂದು ಶಪಿಸಿ ಹೋಗ್ತಾರೆ. ದೇವತೆಗಳು ಚಪ್ರ ಹಾಕಿದ್ರೆ ಬರ್ತಾರೆ, ಆದ್ರೆ ಶಾಪಕ್ಕೆ ಗುರಿ ಆಗ್ತೀವಿ. ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾನು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ನಾವು ಇಷ್ಟೆಲ್ಲ ಶಾಸ್ತ್ರವನ್ನು ಪಕ್ಕಕ್ಕೆ ಇಟ್ಬಿಟ್ಟು ವಿಡಿಯೋಗಳು ಫೋಟೋಗಳಿಗೋಸ್ಕರನೇ ನಾವು ಇಷ್ಟೆಲ್ಲ ತಲೆ ಕೆಡಿಸ್ಕೊಂತೀವಲ್ವ. ನಾಳೆ ಬೆಳಿಗ್ಗೆ 2-3 ವರ್ಷದ ನಂತರ ಈ ಸಂಬಂಧ ಏನಾದರೂ ಮುರಿದೋಗಿ ಹೆಚ್ಚು ಕಡಿಮೆ ಆಗಿದೆ ಅಂತಂದ್ರೆ, ಏರ್ಪೇರ್ ಬಂದಿದೆ ಅಂತಂದ್ರೆ ಆ ವಿಡಿಯೋಗಳನ್ನ, ಆ ಫೋಟೋಗಳನ್ನ ತೆಗೆದು ಹಾಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕ್ಬಿಡ್ತೀವಿ. ಅಂದ್ರೆ ನಾವಿಲ್ಲಿ ಏನ್ ತಿಳ್ಕೊಬೇಕಾಗುತ್ತೆ ಅಂತಂದ್ರೆ ನಮಗೆ ಜೀವನವನ್ನು ನಿಲ್ಲಿಸುವಂಥದ್ದು ನಮ್ಮ ಶಾಸ್ತ್ರಗಳು. ಶಾಸ್ತ್ರ ಹೇಗೆ ಹೇಳಿದ್ದು ಹಾಗೆ ವಿವಾಹದಲ್ಲಿ ಕ್ರತುಗಳನ್ನ ಮಾಡಿದ್ರೆ ವಿನಃ ಬೇರೆ ತರ ಮಾಡಿದ್ರೆ ಆ ಸಂಬಂಧಗಳು ಉಳಿಯೋದಿಲ್ಲ ಅಂತಂತಂದು ನಾವು ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ನಾವು ಅಷ್ಟು ಖರ್ಚು ಮಾಡಿ ಇದು ಮಾಡಿದ್ವಪ್ಪ, ಇಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ವಪ್ಪ, ನಿಲ್ಲಲಿಲ್ಲ ಅಂತಂತಂದ್ರೆ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದೊಂದು, ತಲೆ ಕೆಳಗ ಮಾಡೋದೊಂದು. ಈ ವಿಷಯವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.